ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಯಾರನ್ನೇ ಕೇಳಿದ್ರು ಒಂದೇ ವಿಚಾರದ ಚರ್ಚೆ. ಬಿಗ್ ಬಾಸ್ ಬಿಗ್ ಬಾಸ್ ಫಿನಾಲೆ ಅಂತ ಬಂದಿದೆ. ಯಾರು ಗೆಲ್ತಾರೆ ಅನ್ನೋದೇ ಒಂದು ಭಾಳ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯಾರನ್ನೇ ಕೇಳಿದ್ರು ಕೂಡ ಇದೊಂದೇ ವಿಚಾರ ಚರ್ಚೆ. ಸೊ ಈ ಫಿನಾಲೆ ಇನ್ನೇನು ಕ್ಷಣಗಣನೆ ಬಾಕಿ ಇದೆ. ಯಾರು ಗೆಲ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಫೇವ್ರೇಟ್ ಸ್ಪರ್ಧಿ ಗೆಲ್ತಾರಾ ಇಲ್ಲ ಬೇರೆಯವ್ರು ಗೆಲ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಸೊ ಸದ್ಯ ನಮ್ಮ ಜೊತೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗಿಲ್ಲ, ಗೆಸ್ಟ್ ಆಗಿ ಹೋಗಿ ಅಲ್ಲಿ ಅವರ ಫೇವ್ರೇಟ್ ಸ್ಪರ್ಧಿಗೆ ಸಪೋರ್ಟ್ ಮಾಡಿ ಬಂದಂತಹ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸ್ಪೆಷಲ್ ಅಭಿಮಾನಿ ಕೂಡ ಹೌದು. ಇನ್ಯಾರು ಅಲ್ಲ, ಅವರೇ ಗಿಲ್ಲಿಯ ಟ್ಯಾಟೋ ಹಾಕ್ಸ್ಕೊಂಡಂತಹ ಅಪ್ಪಟ ಅಭಿಮಾನಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ರದ್ದು ಯಾವ ಥರ ಇತ್ತು ಅಲ್ಲಿ ಎಕ್ಸ್ಪೀರಿಯನ್ಸು, ಗಿಲ್ಲಿನ ಫಸ್ಟ್ ಟೈಮು ಮೀಟ್ ಆಗಿದ್ದಾಗಿರ್ಬೋದು, ಮಾತುಕತೆ ಆಗಿರ್ಬೋದು, ಎಲ್ಲ ವಿಚಾರಗಳ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಕುಮಾರ್ ಅಂತ. ಓಕೆ ಸರ್, ಒಂದು ವಿಚಾರ ಏನಂತಂದರೆ, ಗಿಲ್ಲಿದು ಒಬ್ಬ ಹೀರೋಗಳದ್ದು ಟ್ಯಾಟೋ ಹಾಕ್ಸ್ಕೊಳ್ಳೋದು ನೋಡಿದ್ದೀವಿ. ಮನೆ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರದು ದೇವ್ರದ್ದು ಫೋಟೋ ಎಲ್ಲರದು ಹಾಕ್ಸ್ಕೊಂತೀವಿ. ಸೊ ಒಬ್ಬ ಬಿಗ್ ಬಾಸ್ ಸ್ಪರ್ಧಿ, ನಟ, ಹಾಸ್ಯ ನಟ ಕೂಡ ಹೌದು. ಸೊ ಏನಕ್ಕೆ ಸರ್ ಅಂದು ಮೊದಲೇದಾಗಿ ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಏನಕ್ಕೆ ಅನಿಸ್ತು? ಸರ್, ಫಸ್ಟ್ ಆಫ್ ಆಲ್ ಆಗಿ ನಾಡಿನ ಸಮಸ್ತ ಕನ್ನಡ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವಾಗ ಸ್ಟಾರ್ಟ್ ಮಾಡ್ತೀವಿ. ನಾವು ಅಂದರೆ ತುಂಬ ನಮಗೆ ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ತೊಂದರೆ ನೋವು ಎಲ್ಲ ಇರ್ತದೆ. ಈಗ ಹೊರಗಡೆ ಹೋಗ್ತೀವಿ, ದುಡಿತೀವಿ, ಅಲ್ಲೆಲ್ಲ ಟೆನ್ಷನು ಸೌರ ಟೆನ್ಷನ್ಗಳಿರ್ತದೆ. ಅದನ್ನು ಟೆನ್ಷನ್ ತಗೊಬಂದು ಮನೇಲೂ ಅದೇ ಥರ ಆಗ್ಬಿಟ್ರೆ ಬೇಜಾರಾಗ್ಬಿಡ್ತಾಯಿತ್ತು. ಅವಾಗ ಏನು ಮಾಡ್ತಾಯಿದ್ದೆ, ಈ ರೀಲ್ಸ್ ಎಲ್ಲ ನೋಡ್ಕೊಂಡು, ಇದು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಗಿಲ್ಲಿನ್ ಡಾಟ್ ಅವ್ರದ್ದು ಕಾಮಿಡಿ ಎಲ್ಲ ನೋಡ್ತಾಯಿದ್ರೆ ಏನೋ ಒಂದು ಸ್ವಲ್ಪ ಖುಷಿ, ಮನ್ಸಿಗೆ ನೆಮ್ಮದಿ ಆಗ್ತಾಯಿತ್ತು. ಹಂಗೆ ನೋಡ್ಕೊಂಡು ಬರ್ತಾಯಿದ್ದೆ. ಏನೋ ಈ ಹುಡುಗೊಂದೊಂದು ಒಳ್ಳೆ ಟ್ಯಾಲೆಂಟ್ ಪರ್ಸನ್ನು, ಇವ್ನಿಗೆ ಹೆಂಗಾದ್ರೂ ಮಾಡಿ ಏನಾದ್ರು ಒಂದು ಇದು ಮಾಡಬೇಕಲ್ಲ ನಾನು ಅಂದ್ಕೊಂಡು ಒಂದು ಟ್ಯಾಟೋ ಹಾಕ್ಸೋಣ ಅಂದ್ಕೊಂಡು, ನಮ್ಮ ಕೈಲಿ ಏನಂತೂ ಕೊಡೋಕ್ಕಂತೂ ಆಗಲ್ಲ, ಒಂದು ವೋಟ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ. ಅದಕ್ಕೋಸ್ಕರ ಒಂದು ಟ್ಯಾಟೋ ಹಾಕ್ಬಿಟ್ಟು ಒಂದು ಇದು ಮಾಡೋದಲ್ಲ ಅಂದ್ಕೊಂಡು ಒಂದು ಟ್ಯಾಟೋ ಹಾಕಿಸ್ದೆ ಸರ್ ನಾನು. ಟ್ಯಾಟೋ ಹಾಕ್ಸಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಟ್ರೆಂಡ್ ಆಯಿತು. ಅದ್ರ ನಡುವೆ ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶ ಕೂಡ ಸಿಕ್ತು ನಿಮಗೆ. ಸೊ ಎಲ್ರಿಗೂ ಸಿಗಲ್ಲ ಅವಕಾಶ. ಆ ಒಂದು ಟ್ಯಾಟೋ ಹಾಕ್ಸ್ಕೊಂಡು ನನ್ನ ಪ್ರಕಾರ ಒಂದು ಟ್ಯಾಟೋ ಹಾಕ್ಸಿರೋದಕ್ಕೆ ನಿಮ್ಗೆ ಒಂದು ಅವಕಾಶ ಸಿಕ್ತು. ಗಿಲ್ಲಿ ಫ್ಯಾನ್, ಸ್ಪೆಷಲ್ ಫ್ಯಾನ್ ಅಂತ ನಿಮಗೆ ಕರೆದ್ರು. ಸೊ ಒಳಗಡೆ ಹೋದಂತಹ ಒಂದು ಟೈಮು, ಅವನು ನಿಮಗೆ ಅಪ್ರೋಚ್ ಮಾಡಿದ್ದು ಎಲ್ಲ ಒಟ್ಟಾರೆ ವಿಚಾರ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಸರ್, ಒಟ್ಟಾರೆ ಅಂತಂದರೆ ಇದು ನಾನು ವೈರಲ್ ಮಾಡ್ಕೋಬೇಕಂತ ಏನೋ ಹಾಕ್ಸ್ಕೊಂಡಿರಲಿಲ್ಲ. ನಾನು ಮನೇಲೇ ಇದ್ದೆ, ಸುಮ್ಮನೆ ಕೂತಿದ್ದೆ, ಈಚೆ ಕಡೆ ಬಂದು ರೀಲ್ಸ್ಗಳು ನೋಡ್ತಾ ಇದ್ದೆ. ಇಲ್ಲ ಇವತ್ತು ಹಾಕ್ಸ್ಲೇಬೇಕು ಅಂದ್ಬಿಟ್ಟು ಹೋಗಿ ಟ್ಯಾಟೋ ಹಾಕಿಸ್ದೆ. ಅವ್ರು ಏನು ಮಾಡಿದ್ರು, ಆ ಟ್ಯಾಟೋ ಅವರು ಅದನ್ನು ವೈರಲ್ ಮಾಡಿಬಿಟ್ರು. ಇದನ್ನು ಬಿಗ್ ಬಾಸ್ ಬರೋವರೆಗೂ ಹೋಗೋವರೆಗೂ ಮಾಡ್ತೀವಿ, ಆಮೇಲೆ ನೀವು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ಅಂತ ಅಂದರು ನನಗೆ. ಸರಿ ಆಯಿತು ಅಂತ ಅಂದೆ. ಅವ್ರು ವೀಡಿಯೋ ಮಾಡಿದ್ರು, ಹಾಕಿದ್ರು, ವೈರಲ್ ಆಯಿತು. ಆಮೇಲೆ ಬಿಗ್ ಬಾಸ್ ಕಡೆಯಿಂದ ನನಗೆ ಫೋನ್ ಬಂತು, ಬನ್ನಿ ಅವ್ರನ್ನ ಕರೆಸಿ ಇದಕ್ಕೆ ಅಂದ್ಕೊಂಡು ಅಂದರು. ಪ್ರೋಗ್ರಾಮಲ್ಲಿತ್ತು, ಅವಾಗ ಕರೆಸಿದ್ರು, ಹೋಗಿದ್ದೆ ಸರ್ ಅಷ್ಟು. ಆವಾಗ ಅಲ್ಲಿ ಗಿಲ್ಲಿ ನಟ ಅವರು, ಅಶ್ವಿನಿ ಅವರೆಲ್ಲ ಬಂದಿದ್ದರು. ಅಂದರೆ ಅಶ್ವಿನಿಗೆಲ್ಲ ಚೇರ್ ಮಾಡಿದ್ರು. ಅಂದರೆ ನಮ್ಮ ಗಿಲ್ಲಿ ಬಂದಾದ್ಮೇಲೆ ಅವನು ಮಾತಾಡೋಕ್ಕೆ ಅಂತಲೇ ಬಂದ. ಆದರೆ ಪಾಪ ಟ್ಯಾಟೋ ನೋಡಿ ಆಗಲಿಲ್ಲ ಅವನಿಗೆ. ಆ ಗಾಬರಿನಲ್ಲಿ ಏನು ಮಾತಾಡಬೇಕು ಅಂತ ಆಗಲಿಲ್ಲ, ಹೊಟ್ಟೋಗ್ಬಿಟ್ಟ ಒಳಗಡೆ. ಆಮೇಲೆ ಹೋಗಿ ಇಲ್ಲ ಅಣ್ಣನ ಸ್ಟೇಜ್ ಮೇಲೆ ಕರೆಸ್ಬೇಕಿತ್ತು, ನಾನು ತಪ್ಪು ಮಾಡ್ಕೊಂಬಿಟ್ಟೆ ನಾನು ಅಂತ ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇವಾಗ. ಹೌದು. ಓಕೆ, ಅಂದ್ರೆ ಅದೇ ಅಲ್ಲಿ ಬಿಗ್ ಬಾಸ್ ಮನೆ ಹೋದಾಗ ನಿಮ್ಮ ಹತ್ರ ಬಂದ್ರು, ನೀವು ಟ್ಯಾಟೋ ಹಾಕ್ಸಿರೋದು ನೋಡಿದ್ರು, ಅಂದ್ರೆ ಏನೋ ಹೇಳಿದ್ರು, ಹೇಳಕ್ ಹೋದ್ರು. ಸೊ ಭಾವುಕರಾದ್ರು ಕೂಡ ಆ ಟೈಮಲ್ಲಿ. ಮನೆ ಒಳಗಡೆ ಬಂದು ಇನ್ನೊಂದು ಹೇಳ್ತಾರೆ, ಅಂದ್ರೆ ಇದು ಏನೋ ಮನಿಯಿಂದ ಸಂಪಾದನೆ ಮಾಡೋದಲ್ಲಿ ಇದು ಅಭಿಮಾನಿನೇ ಬೇರೆ ಆ ಥರ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಹೇಳಿದ್ದು ಗಿಲ್ಲಿಗೆ ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಸ್ವಲ್ಪ ಫೈನಲ್ ಅಂತ ಹತ್ರ ಬರ್ತಾ ಇದ್ದಂಗೆ ಸ್ವಲ್ಪ ಡಲ್ ಆದ್ರೂ ಕೂಡ ಚರ್ಚೆ ಕೂಡ ಇದೆ. ಸೊ ಏನು ಹೇಳ್ತೀರಾ ಅಂತ? ಸರ್, ಅದು ಎಮೋಷನಲ್ ಆಗಿಬಿಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ತುಂಬ ಎಮೋಷನಲ್ ಆಗಿಬಿಟ್ಟಿದ್ದಾನೆ ಅವನು. ಫಸ್ಟಿನ ಥರ ಇವಾಗ ಒಂದು 2 ಡೇಸ್ 3 ಡೇಸಿಂದ ಇಲ್ಲ, ಅದು ಎಮೋಷನಲ್ ಆಗಿದ್ದಾನೆ. ಈಗ ಜನಗಳೆಲ್ಲ ಸುಮಾರು ಅವನೇ ಹೇಳ್ಬಿಟ್ಟಲ್ಲ ನಿಮಗೆ, ಎಲ್ಲ ಮುಖಗಳು ನೋಡಿ ನೋಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಇವನ್ನೆಲ್ಲ ನೋಡಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ. ಅದರಿಂದ ಸ್ವಲ್ಪ ಎಮೋಷನಲ್ ಆಗಿದ್ದಾನೆ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನಿಲ್ಲ, ನಾರ್ಮಲ್ ಆಗಿದ್ದಾರೆ ಸರ್ ಅವರು. ಓಕೆ, ಅಂದ್ರೆ ನೀವು ಬರೀ ಗಿಲ್ಲಿ ಫ್ಯಾನ್ ಆಗಿ ಹೋಗಿ ಸಪೋರ್ಟ್ ಮಾಡಿದ್ರ ಅಂತ, ಇಲ್ಲ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಸಪೋರ್ಟ್ ಮಾಡಿದ್ರ ಅಂತ? ಈಗ ನೀವು ಗಿಲ್ಲಿ ಫ್ಯಾನ್ ಆಗಿ ಹೋಗಿದ್ದೀರಾ, ನೋಡೋದು ಟ್ಯಾಟೋ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಬೇರೆ ಸ್ಪರ್ಧಿಗಳು ಅವರವರ ಫೇವ್ರೇಟಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಒಳಗಡೆ ಯಾಕೆಂತಂದ್ರೆ ನಮಗೆ ಆನ್ ಟಿವಿಲಿ ತೋರಿಸೋದೇ ಬೇರೆ ಇರುತ್ತೆ, ಇನ್ನು ಫುಲ್ ನೀವೆಲ್ಲ ಫುಲ್ ಇರ್ತಿರಲ್ಲ. ಸೊ ಬೇರೆ ಬೇರೆ ಘಟನೆ ನಡೆದಿರುತ್ತೆ. ಅಲ್ಲಿ ಸಪೋರ್ಟ್ ಯಾವ ಥರ ಇತ್ತು, ಚೇರ್ಸ್ ಅಪ್ ಯಾವ ಥರ ಇತ್ತು, ಯಾರಿಗೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಸರ್, ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ ನಾವು ಎಂಟ್ರೆನ್ಸ್ ಎಲ್ಲ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಬಂದಿದ್ದು ಫ್ಯಾನ್ಸ್ ಎಲ್ಲ ಬರೀ ಗಿಲ್ಲಿ ಫ್ಯಾನ್ಸ್ಗಳೇ. ಅಲ್ಲಿ ಏನು ಮಾತಾಡಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಚೇರ್ ಮಾಡ್ತಾ ಇದ್ರು ಅಷ್ಟೇ ಹೊರತು ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ ಗಿಲ್ಲಿ ಫ್ಯಾನ್ಸ್ಗಳೇ ಬಂದಿದ್ದು. ಫಸ್ಟ್ ಒಂದು ರಘುದ್ ಬಿಟ್ಟರು, ಆವಾಗ ಒಂದು 100 ಜನ ಕಳ್ಸಿದ್ರು ಒಳಗಡೆ. ಅವ್ರದ್ದೆಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು 150 ಜನ ಆಚೆ ಕಡೆನೇ ಇದ್ವಿ ನಾವು. ಅದಾದ್ಮೇಲೆ ಮತ್ತೆ ಅಶ್ವಿನಿ ಅವ್ರು ಬಂದರು.
ಅಶ್ವಿನಿ ಅವ್ರು ಬಂದರೆ ಮಾಮೂಲಿ ಅಲ್ಲೇ ಚೇಂಜ್ ಮಾಡಬೇಡಿ, ಇವ್ರದ್ದು ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡಿ, ನಿಮ್ಮ ಬಣ್ಣ ನೀವು ಬಂದಿದ್ದೀರಾ ಅಭಿಮಾನ ತೋರಿಸಿ ಅಂತಂದರು. ಅಶ್ವಿನಿ ಅವ್ರು ಬಂದರು, ಮಾತಾಡಿದ್ರು, ಹೋದ್ರು. ಆಮೇಲೆ ಗಿಲ್ಲಿ ಬಂದ ತಕ್ಷಣ ಹೆವಿ ಆಗೋಯ್ತು ಅದು. ಗಿಲ್ಲಿ ಬಂದರೆ ಮತ್ತೆ ಸ್ಟೇಜೇ ಕಿತ್ತೋಗೋ ರೇಂಜಲ್ಲಿ ನಮ್ಮದು ಚೇಂಜ್ ಮಾಡಿದ್ವಿ ಸರ್. ಅದು ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಫ್ಯಾನ್ಸೇ ಸರ್ ಅಲ್ಲಿ ಬಂದಿದ್ದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.